ಫ್ಯಾಲ್ಕಾನ್ ಸೋಫಿಯಾ PU ಕಾಲೇಜು ಇಂದ ಇವತ್ತು 29/11/2020 ನಾವು ಇವತ್ತು ಒಂದು ಬಿಗ್ ಎಕ್ಸ್ಪೋ ಮಾಡಿದ್ದೀವಿ. ಫ್ಯಾಲ್ಕಾನ್ ಎಕ್ಸ್ಪೋ 2025 ಅಂತ. ಇದರಲ್ಲಿ ಮಕ್ಕಳು ಸುಮಾರು ತರ ಟ್ಯಾಲೆಂಟ್ಸ್ ಅನ್ನ ಎಕ್ಸ್ಪೋಸ್ ಮಾಡ್ತಾರೆ. ಟ್ಯಾಲೆಂಟ್ಸ್ ಅನ್ನ ನಾವು ನೋಡಬಹುದು. ಇದರಲ್ಲಿ ಕೇವಲ ಫುಡ್ ಅಂತ ಅಲ್ಲ, ಅದರಲ್ಲಿ ಬಂದಿರೋಂಥವು ಗೇಮ್ ಝೋನ್ ಇರ್ಲಿ, ಸೈನ್ಸ್ ಝೋನ್ ಇರ್ಲಿ, ಆಮೇಲೆ ಫುಡ್ ಝೋನ್ ಇರ್ಲಿ, ಇಂಥ ಮೂರರಲ್ಲಿ ಅವರು ಭಾಗವಹಿಸಿ ಅವರನ್ನ ಅವರ ಸ್ಕಿಲ್ಸ್ ಮತ್ತೆ ಟ್ಯಾಲೆಂಟ್ಸ್ ಅನ್ನ ಲೈಕ್ ಆಚೆ ಇಕ್ಕವ್ರೆ. ಸೊ ಅದರಲ್ಲಿ ಸುಮಾರು ಎಲ್ಲಾ ತರದ್ದು ಆಚೆಯಿಂದ ಸ್ಕೂಲ್ಸ್ ಇಂದ ಇರ್ಲಿ, ಮತ್ತೆ ನಿಯರೆಸ್ಟ್ ಸ್ಕೂಲ್ಸ್ ಇರ್ಲಿ, ನಮ್ಮ ನಿಯರೆಸ್ಟ್ ನೈಬರಿಂಗ್ ಸ್ಕೂಲ್ಸ್, ಆ ಸ್ಕೂಲ್ಸ್ ಇಂದ ಮಕ್ಕಳು ಬಂದು ಇದರಲ್ಲಿ ಭಾಗವಹಿಸಿದ್ದಾರೆ. ಮತ್ತೆ ತುಂಬಾ ಎಂಜಾಯ್ ಮಾಡೋರೆ. ನಾಟ್ ಓನ್ಲಿ ಆನ್ ದ ಫುಡ್ ಬಟ್ ಆಲ್ಸೋ ಆನ್ ದ ಗೇಮ್ಸ್ ಮತ್ತೆ ಎಕ್ಸಿಬಿಷನ್ಸ್ ಲೈಕ್ ಸೈನ್ಸ್ ಎಕ್ಸ್ಪೋ. ಇದರಲ್ಲಿ ತುಂಬಾ ಟ್ಯಾಲೆಂಟ್ ಅಂತೂ ಮಕ್ಕಳೂರಲ್ಲಿ ನಾವು ಈಗ ಅವ್ರಿಗೆ ನಾಟ್ ಓನ್ಲಿ ಆನ್ ಅಕಾಡೆಮಿಕ್ಸ್ ಬೇಕಾಗಿರೋದು ಅವ್ರದ್ದು ಲೈಕ್ ಕಮಿಂಗ್ ಟ್ಯಾಲೆಂಟ್ಸ್, ದೇರ್ ಓನ್ ಇಮ್ಯಾಜಿನೇಷನ್ ಟ್ಯಾಲೆಂಟ್ಸ್ ಅನ್ನ ನಾವು ಅವ್ರಿಗೆ ಸ್ವೀಕರಿಸಿದೀವಿ. ಮತ್ತೆ ಅವ್ರದ್ದು ಏನೈತೆ ಲೈಕ್ ರಿಕ್ವೆಸ್ಟ್ ಅನ್ನ ನಾವು ಅದಕ್ಕೆ ಒಪ್ಪಿದೀವಿ. ಸರ್, ಈ ಸಲ ಓನ್ಲಿ ಫುಡ್ ಬೇಡ, ಗೇಮ್ಸ್ ಸಹ ಇಕ್ಕಿ, ಗೇಮ್ಸ್ ಸಹ ಆಟ ಆಡಿಸ್ತೀವಿ ಅಪ್ಕಮಿಂಗ್ ಮಕ್ಳಿಗೆ. ಅವ್ರಿಗೂ ಸಹ ಇದರಿಂದ ಎಕ್ಸಾಂಪಲ್ ಆಗ್ಲಿ, ಬೇರೆ ಕಾಲೇಜಸ್ ರಲ್ಲಿನೂ ಈ ತರ ತಗೊಂಡ್ ಹೋಗ್ಲಿ ಅಂತ ಅವರೇ ಸಜೆಸ್ಟ್ ಮಾಡಿದ್ರು. ಸೊ ಯಾವಾಗ್ಲೂ ನಾವು ನಾಟ್ ಓನ್ಲಿ ಆನ್ ಅಕಾಡೆಮಿಕ್ಸ್, ಆಲ್ಸೋ ಆನ್ ಫುಡ್, ತರ ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ ಫುಡ್, ಗೇಮ್ಸ್ ಮತ್ತೆ ಸೈನ್ಸ್ ಅನ್ನ ಒಂದು ಕಂಬೈನ್ ಮಾಡಿ ನಾವು ಒಂದು ಒಳ್ಳೆ ಒಂದು ಸಕ್ಸಸ್ಫುಲ್ ಫಂಕ್ಷನ್ ಅನ್ನ ಕೊಟ್ಟಿದೀವಿ. ಮತ್ತೆ ಸೇಲ್ಸ್ ಬಂದ್ಬಿಟ್ಟು ನಾವು ಸುಮಾರು ಹುಡುಗರು ಇದರಲ್ಲಿ ಪಾರ್ಟಿಸಿಪೇಟ್ ಆಗಿರುವಂತ ಸುಮಾರು ಹುಡುಗರು ಸಹ ಪಾಸಸ್ ಅನ್ನ ಮುಖಾಂತರ ಅವರು ನಮ್ಮ ಕಾಲೇಜಲ್ಲಿ ಬಂದವ್ರೆ. ಮತ್ತೆ ಅದರಲ್ಲಿ ಅವ್ರು ಭಾಗವಹಿಸಿ ಅದರಲ್ಲಿ ಸೇಲ್ಸ್ ತುಂಬಾ ಜಾಸ್ತಿಯನ್ನ ಪಡ್ಕೊಂಡವ್ರೆ. ಮತ್ತೆ ಅದರಲ್ಲಿ ಬಂದಿರಂತವು ಪ್ರಾಫಿಟ್ ಅನ್ನೋ ಸಹ ಜಾಸ್ತಿ ಐತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಅದರಲ್ಲಿ ಅನುಭವವನ್ನು ಏನಂದ್ರೆ ಕಾಮರ್ಸ್ ಹುಡುಗರಿಗೆ ಅದರಲ್ಲಿ ಬಹಳಷ್ಟು ಅನುಭವ ಆಗುತ್ತೆ. ಸೇಲ್ಸ್ ಇರ್ಲಿ, ಇನ್ಕಮ್ ಇರ್ಲಿ, ಪ್ರಾಫಿಟ್ ಇರ್ಲಿ, ಇಂಥದ್ದು ಒಂದು ಮಾರ್ಗದರ್ಶನ ಆಗಿ ನಾವು ಬೇರೆಯವ್ರಿಗೂ ಸಹ ಹೇಳಕ್ ಇಷ್ಟಪಡ್ತೀವಿ. ಇದು ಒಂದು ಡಿಫ್ರೆಂಟ್ ಆಗಿ ನಾವು ಕ್ರಿಯೇಟ್ ಮಾಡಿದ್ದು ತುಮಕೂರಲ್ಲಿ ಫಾರ್ ದ ಫಸ್ಟ್ ಟೈಮ್. ಸೊ ಇದರಲ್ಲಿ ಮಕ್ಕಳು ಸಹ ಇದರಲ್ಲಿ ತುಂಬಾ ಖುಷಿ ಆಗಿದ್ದಾರೆ. ಮತ್ತೆ ಸೊ ಖಂಡಿತ ಇದರಲ್ಲಿ ಪ್ರೈಸಸ್ ಬಂದ್ಬಿಟ್ಟು ವಿನ್ನರ್ಸ್ ಇದ್ದಾರೆ. ಆಲ್ಮೋಸ್ಟ್ ಫುಡ್ ಝೋನ್ ಇಂದನೂ ವಿನ್ನರ್ಸ್ ಅನ್ನ ನಾವು ಕನ್ಕ್ಲೂಡ್ ಮಾಡ್ತಾ ಇದೀವಿ. ಮತ್ತೆ ಗೇಮ್ ಝೋನ್ಸ್ ರಲ್ಲಿನೂ ನಾವು ಸಹ ಕನ್ಕ್ಲೂಡ್ ಮಾಡ್ತಾ ಇದೀವಿ. ಹಾಗಂತ ಸೈನ್ಸ್ ರಲ್ಲಿನೂ ಫಸ್ಟ್, ಸೆಕೆಂಡ್, ಥರ್ಡ್ ಅಂತ ಸೈನ್ಸ್ ಝೋನ್ ರಲ್ಲಿನೂ ನಾವು ಸಹ ಅದರಲ್ಲಿ ಹೂ ಇಸ್ ದ ಟಾಪರ್ ಅಂತ ನಾವು ಡಿಸೈಡ್ ಮಾಡ್ತಾ ಇದೀವಿ. ಸೊ ಇದರಲ್ಲಿ ನಮ್ಗೆ ಪ್ರೋತ್ಸಾಹ ಕೊಟ್ಟಿರೋದು ನಮ್ಮ ಚೇರ್ಮನ್ ಸರ್ ಮತ್ತೆ ಫ್ಯಾಲ್ಕಾನ್ ಗ್ರೂಪ್ಸ್ ಆಫ್ ಇನ್ಸ್ಟಿಟ್ಯೂಷನ್ ತುಂಬಾ ಸಪೋರ್ಟ್. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಆಗಿ ಜಯನಗರ್ ಇಂದ ಮಂಜುನಾಥ್ ಸರ್ ಅವ್ರಿಗೂ ಸಹ ಬಂದಿದ್ರು. ಮತ್ತೆ ಈ ಕಾರ್ಯದಲ್ಲಿ ಬಂದಿದ್ದಕ್ಕೆ ತುಂಬಾ ವಿಚಾರಗಳನ್ನು ಹೇಳಿದ್ದಾರೆ. ಅದರಲ್ಲಿ ಹುಡುಗರು ಈಗ ಆಗ್ತಾ ಇರೋದು ಪರಿಸ್ಥಿತಿಯಲ್ಲಿ ಹುಡುಗರಿಗೆ ಹೆಂಗೆ ಸ್ಕ್ಯಾಮ್ಸ್ ಅನ್ನ, ಮೊಬೈಲ್ ಥ್ರೂ ಮುಖಾಂತರ ಸ್ಕ್ಯಾಮ್ಗಳು, ಮತ್ತೆ ಬೇರೆ ಬೇರೆ OTPs ಅನ್ನ, ಇದರಲ್ಲಿ ಜನರಲ್ ಇನ್ಫಾರ್ಮೇಶನ್ ಅನ್ನ ಹೇಳೋರೆ. ಮತ್ತೆ ಇದರಲ್ಲಿ ಇನ್ಫಾರ್ಮೇಶನ್ ಆಗಿರೋಂಥವು ಎಲ್ಲಾ ತರದ್ದು ಒಂದ್ ಸ್ವಲ್ಪ ಯೂಸ್ಫುಲ್ ಆಗೈತೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಮ್ಮ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಮುಖ್ಯ ಅತಿಥಿಗಳು ಆದ ನಮ್ಮ ರಘುರಾಮ್ ಸರ್ ಏಕೇಶ್ ಪತ್ರಿಕೆಯಿಂದ ಬಂದಿದ್ರು. ಅವರು ಸಹ ಜಸ್ಟ್ ನಾಟ್ ಆನ್ ಅಕಾಡೆಮಿಕ್ಸ್ ಬಟ್ ಆಲ್ಸೋ ಫೋಕಸ್ ಆನ್ ಕಲ್ಚರಲ್ ಇವೆಂಟ್ಸ್ ಅದರಲ್ಲಿ ಭಾಗವಹಿಸಿ, ಮತ್ತೆ ಅದರಲ್ಲಿ ಬಂದಂತವ್ರು ಎಲ್ಲರಿಗೂ ಅದರಲ್ಲಿ ಒಂದು ಈಸಿಯೆಸ್ಟ್ ಆಗಿ ಅವ್ರಿಗೆ ಟ್ಯಾಲೆಂಟ್ ಅನ್ನ ನಾವು ತಗೊಂಡ್ಬೋದು ಒಂದು ಹುಡುಗರಿಂದ, ಇದನ್ನ ನಾವು ನೋಡ್ಬೋದು ಅಂತ ಒಂದು ಅವ್ರನ್ನ ಮೆಸೇಜ್ ಅನ್ನ ಹೇಳೋರೆ ನಮ್ಮ ಸಂಸ್ಥೆಯ ಕಡೆಯಿಂದ. ಮತ್ತೆ ಹಾಗಂತ ನಮ್ಮ ನೆಕ್ಸ್ಟ್ ಗೆಸ್ಟ್ ಆಗಿರುವಂತವ್ರು ನಮ್ಮ ಮೊಹಮ್ಮದ್ ಪೀರ್ ಆದರು, ಎಕ್ಸ್ ಕೌನ್ಸಿಲರು. ಇದರಲ್ಲಿ ಸಹ ಅವರು ಸಹ ಭಾಗವಹಿಸಿದ್ರು. ಅದರಲ್ಲಿ ನಾವು ಅವರು ಸಹ ತಮ್ಮ ವಿಚಾರಗಳನ್ನ ಶೇರ್ ಮಾಡೋರೆ. ಹಾಗಂತ ನಮ್ಮ ಚೇರ್ಮನ್ ಸರ್ ಆದ ಅಬ್ದುಲ್ ವಾಜಿದ್ ಸರ್ ಅವರು ಸಹ ಅದರಲ್ಲಿ ಭಾಗವಹಿಸಿ ಎಲ್ಲಾರ್ಗು ಮೋಟಿವೇಟ್ ಅನ್ನ ಎಲ್ಲಾ ವಿದ್ಯಾರ್ಥಿಗಳು, ಮತ್ತೆ ನಮ್ಮ ಟೀಚರ್ಸ್ಗಳು, ನಮ್ಮ ಸ್ಟಾಫ್ಗಳು, ಫ್ಯಾಕಲ್ಟೀಸ್ಗಳು, ಹಾಗಂತ ಬೇರೆ ಸ್ಕೂಲ್ಸ್ ಇಂದ ಬಂದಿರೋಂಥವ್ರು
ಕಾಲೇಜಸ್ ಸ್ಕೂಲ್ಸ್ ಇಂದ ಬಂದಂತವ್ರು ಫ್ಯಾಕಲ್ಟೀಸು ಮತ್ತೆ ಟೀಚರ್ಸ್ ಅವರ ಸ್ಟೂಡೆಂಟ್ಸ್ ಏನ್ ಬಂದು ಇವತ್ತು ಇದು ಏನ್ ಫುಲ್ ಫ್ಯಾಲ್ಕಾನ್ ಎಕ್ಸ್ಪೋ ಅನ್ನ ಒಂದು ಗ್ರ್ಯಾಂಡ್ ಫುಲ್ ಆಗಿ ಸಕ್ಸಸ್ ಮಾಡವ್ರೆ. ಇದರಲ್ಲಿ ನಾನು ಎಲ್ಲರಿಗೂ ಧನ್ಯವಾದವನ್ನ ಹೇಳ್ಬೇಕಾದ್ರೆ ಫೋನ್ ಮಾಡ್ಕೊಡ್ತೀನಿ, ಒಂದು 5 ನಿಮಿಷ ಕೊಡ್ರಿ, ಯಾವುದೇ ಕಾರಣಕ್ಕೂ ಫೋನು ಕೊಡಬೇಡಿ. ಗೊತ್ತಾಯ್ತಾ? ಲ್ಯಾಂಡ್ ಫೋನ್ ಇದ್ರೆ ಲ್ಯಾಂಡ್ ಫೋನ್ ಇಂದ ಫೋನ್ ಮಾಡಪ್ಪ ಅಂತ ಹೇಳ್ಬೇಕು. ನಿಮ್ಮ ಮೊಬೈಲ್ ಇಂದ ಯಾವುದೇ ಕಾರಣಕ್ಕೆ ಇನ್ನೊಬ್ರು ಫೋನ್ ಮಾಡಕ್ಕೆ ಕೊಡ್ಬೇಕು. ಈ ವಿಡಿಯೋ ವೈರಲ್ ಮಾಡ್ಬೇಕು ಅಂತ ಏನ್ ಮಾಡ್ತಿರ್ತಾರೆ, ಈ ದುಡ್ಡನ್ನ 500 ರೂಪಾಯಿ ನೋಟ್ ಹಿಂಗೆ ಇಟ್ಕೊಳ್ತಾರೆ. ಎಲ್ಲ ನೋಡಿರ್ಬೋದು ನೀವೆಲ್ಲ, ಮೊಬೈಲ್ ಎಲ್ಲ ವೈರಲ್ ಆಗಿರೋದು ಮೊನ್ನೆ ಅಲ್ಲ. ಇದನ್ನ ಚಾಕ್ಲೇಟ್ ತಿಂದ್ರೆ ಮತ್ತೆ ಇದನ್ನ ಒಂದಿಂದ 500 ರೂಪಾಯಿ ನೋಟು ನಿಮ್ಗೆ ಒಂದು ಅಂತಾರೆ. ಆ ದಡ್ಡರು ಏನ್ ಮಾಡ್ತಾರೆ ಅಂದ್ರೆ ಎಷ್ಟು ಬೇಗ ಮೂರ್ಖರಾಗ್ಬಿಡ್ತಾರೆ ಅಂದ್ರೆ, ಆ ಒಂದು ಬಿಸ್ಕೆಟ್ ನ ತಿಂತಾರೆ, ಅವ್ನು 500 ರೂಪಾಯಿ ಕೊಡ್ತಾನೆ, ಇನ್ನೊಂದು ಬಿಸ್ಕೆಟ್ ತಿಂತಾನೆ, ಅವಳು ಅಷ್ಟೊತ್ತಿಗೆ ಮೂರ್ಛಾಗಿರ್ತಾರೆ ಕೆಳಗೆ. ಅವಳ ಹತ್ರ ಇದ್ದಿದ್ದು ಒಡವೆ ಮೊಬೈಲ್ ಎಲ್ಲ ತಗೊಂಡೋಗ್ತಾರೆ. 2 ರೂಪಾಯಿ ಬಿಸ್ಕೆಟ್ಗೆ ಒಂದು 60,000 70,000 ಅದನ್ನು ಬಾಚ್ಕೊಂಡು ಹೋಗ್ತಾರೆ. ಕಾಮನ್ ಸೆನ್ಸು. ಯಾರೇ ಒಬ್ಬರನ್ನ ನೀವು ಬಸ್ಸಲ್ಲಿ ಹೋಗ್ಬೇಕಾದ್ರು ಅಷ್ಟೇ, ಲಾಂಗ್ ಜರ್ನಿ ನೀವು ಟ್ರೈನಲ್ಲಿ ಹೋಗ್ಬೇಕಾದ್ರು ಅಷ್ಟೇ, ನಿಮ್ಮನ್ನ ಹೆಂಗ್ ಪರಿಚಯ ಮಾಡ್ಕೊಂತಾರೆ ಅಂದ್ರೆ, ಅವ್ರಿಗೆ ನಿಮ್ಗೆ ಏನು ಅಂತಾನೆ ಗೊತ್ತಿರಲ್ಲ. ನೀವು ಆರಾಮಾಗಿ ಕುಂತಿರ್ತೀರ, ಫ್ಯಾಮಿಲಿ ಜೊತೆಗೆ ಇರ್ತೀರಾ. ಅವ್ರು ಬಂದು ಹೆಂಗ್ ಪರಿಚಯ ಮಾಡ್ಕೊಂತಾರೆ ಅಂದ್ರೆ, ನಿಮ್ಮನ್ನ ಏನೋ ತುಂಬಾ ಒಂದು 10 ವರ್ಷದಿಂದ ಪರಿಚಯ ಅನ್ನೋ ತರ ಮಾತಾಡ್ಸಿ ನಿಮ್ಗೆ ಆವಾಗ ಕಾಫಿ ಟೀ ಬಿಸ್ಕತ್ ಎಲ್ಲ ಕೊಡ್ತಾರೆ. ಕಡೆಗೆ ನಿಮ್ಗೆ ಮೂರ್ಛೆ ಲೆವೆಲ್ ಮಾಡಿ ನಿಮ್ಮ ಹತ್ರ ಏನಿದೆ ಒಡವೆ, ಹಣ, ಪರ್ಸು, ಮೊಬೈಲ್ ಎಲ್ಲ ತಗೊಂಡು ಹೋಗ್ತಾರೆ. ಇತ್ತೀಚೆಗೆ ಜಾಸ್ತಿ ಆಗ್ತಾ ಇರತಕ್ಕಂಥ ಇನ್ಸಿಡೆಂಟ್ ಇದು. ನೀವು ಎಷ್ಟು ಜಾಗೃತರಾಗಿರ್ತೀರಾ, ಶಿಕ್ಷಕರಾಗ್ಲಿ ಸ್ಟೂಡೆಂಟ್ಸ್ ಆಗ್ಲಿ, ನೀವೆಲ್ಲ ಜಾಸ್ತಿ ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ನಿಮ್ಮ ಮನೆ, ನಿಮ್ಮ ಅಕ್ಕಪಕ್ಕದ ನೆಂಟರಿಗಾಗ್ಲಿ ಗಾಡಿ ಓಡಿಸ್ತೀರಾ, 3 ಜನ ಹೋಗ್ತೀರಾ, ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. 18 ವರ್ಷ ಆಗಿ ದಾರಿಲಿ ಹೋಗ್ತೇನೆ, ಹೆಚ್ಚು ಕಮ್ಮಿ ಆದ್ರೆ ಅವರ ತಂದೆ ತಾಯಿಗಾಗಿ ಹೆಚ್ಚು ಕಮ್ಮಿ ಯಾರಿಗೂ ಆಗದ್ ಬೇಡ. ಆದಾಗ 1 ರೂಪಾಯಿ ದುಡ್ಡು ಕೂಡ ಬರೋದಿಲ್ಲ. ಇನ್ಸೂರೆನ್ಸ್, ಗಾಡಿಗೆ ಇನ್ಸೂರೆನ್ಸ್ ಪಕ್ಕ ಮಾಡಿಸಿ. BGS ಸರ್ಕಲ್ಲು, ಶಿವಕುಮಾರ್ ಸರ್ಕಲ್ಲು, ಭದ್ರಮ್ಮ ಸರ್ಕಲ್ಲು, ಆಮೇಲೆ ನಿಮ್ಮ ಏರಿಯಾದಲ್ಲಿ ಎಲ್ಲಿ ಇದೆಯಲ್ಲ ಅಂತದ್ದು ಮಳ್ಳೂರು ಜಿಲ್ಲೆ ಸರ್ಕಲ್ಲು, ಅಲ್ಲೆಲ್ಲ ದೊಡ್ಡ ದೊಡ್ಡ CC ಕ್ಯಾಮ್ರಾ ಹಾಕಿದ್ದಾರೆ. ನೀವು ಯಾರು ಗಮನನೇ ಹರಿಸಲ್ಲ. ಆರಾಮ ಮೊಬೈಲಲ್ಲಿ ಹೆಲ್ಮೆಟ್ ಹಾಕೊಳ್ಳೋ ಆರಾಮಾಗಿ ಓಡಾಡ್ತೀರಾ. ಅದೆಲ್ಲ ಕ್ಲಿಕ್ ಆಗ್ತದೆ. ಎಲ್ಲ ನಿಮಗೆ ನಿಮ್ಮ ಮೊಬೈಲ್ ಯಾರು ಓನರ್ ಇರ್ತಾರೆ ಅವ್ರಿಗೆ ಮೆಸೇಜ್ ಹೋಗ್ತದೆ. ಮೆಸೇಜ್ ಹೋಗಿ ಒಂದಲ್ಲ ಒಂದು ದಿವಸ ನೀವು RTO ಆಫೀಸ್ಗೆ ಹೋದಾಗ, ನಾನು ಹಿಂಗೆ RC ಇದು ಚೇಂಜ್ ಮಾಡಿಸ್ಬೇಕು, ಇಲ್ಲ DL ರಿನ್ಯೂವಲ್ ಮಾಡಿಸ್ಬೇಕು, ಇಲ್ಲ ಗಾಡಿ ರಿನ್ಯೂವಲ್ ಮಾಡ್ಸಕ್ ಹೋದಾಗ ಅದು ಟೋಟಲ್ ಬಂದಿರುತ್ತೆ. ಆವಾಗ 15,000 20,000 ಅಮೌಂಟ್ ಆಗಿರುತ್ತೆ. ಬಟ್ ನಿಮ್ಮ ಹುಡುಗರಿಗೆ ಯಾರಿಗೂ ಏನೂ ಗೊತ್ತಿಲ್ಲ ವಿಚಾರನ ಗಮನದಲ್ಲಿ ಇಟ್ಕೊಳ್ಳಿ. ಪೊಲೀಸ್ನವರು ಅಲ್ಲಲ್ಲಿ ಕ್ಯಾಮ್ರಾ ಹಾಕಿರೋದು ಸುಮ್ಮನೆ ಹಾಕಿಲ್ಲ. ಏನೋ ಅರ್ಜೆಂಟು, ಏನೋ ಇದು ಸೀರಿಯಸ್, ಅದು ರಪ್ ಅಂತ ಸಿಗ್ನಲ್ ಜಂಪ್ ಮಾಡೋದು, ತಲೆಗೆ ಹೆಲ್ಮೆಟ್ ಇದ್ರೆ ಓಡಾಡೋದು ಸಿಗ್ನಲ್ಗಳಲ್ಲಿ, ಅದೆಲ್ಲ ಕ್ಯಾಪ್ಚರ್ ಆಗ್ತದೆ. ನಿಮ್ಮ ಓನರ್ಗೆ ಕರೆಕ್ಟಾಗಿ ಅದು ಮೆಸೇಜ್ ಹೋಗ್ತದೆ. RC ಓನರ್ ಯಾರಿದ್ದಾರೆ ಅದು ಕ್ಯಾಪ್ಚರ್ ಮಾಡ್ತಿರ್ತಾರೆ. ನಿಮ್ಗೆ ನೋಡ್ದಂಗೆ ಇರ್ತಿರಲ್ಲ, 112 ಕಾಲ್ ಮಾಡಿ. ಯಾವುದೇ ಕಾರಣಕ್ಕೂ ನಿಮ್ಗೆ ಯಾರನ್ನು ಕೋರ್ಟ್ಗೂ ಕರೆಯಲ್ಲ, ಸ್ಟೇಷನ್ಗೂ ಕರೆಯಲ್ಲ. 112 ಕಾಲ್ ಮಾಡಿ ನೀವಿರೋ ಜಾಗ, ಪ್ಲೇಸು ಹೇಳಿದ್ರೆ, ಸರ್ ಹಿಂಗೆ ಯಾರೋ ಅನುಮಾನಾಸ್ಪದ ಓಡಾಡ್ತಾ ಇದ್ದಾರೆ ನಮ್ಮ ಮನೆ ಹತ್ರ ಅಂತ ಹೇಳಿ 112ಗೆ ಮರ್ಷನ್ ಶೂಟ್ ಮರೀದ ಹಾಗೆ ನೀವು 112ಗೆ ಕಾಲ್ ಮಾಡಿ. ಪೊಲೀಸರು ಬರ್ತಾರೆ, ಅದು ಮುಂದಿನ ಕತೆ ಏನಿದೆ ಅದನ್ನ ತನಿಖೆ ಮಾಡ್ತಾರೆ. 112 ಅನ್ನೋದು ನೀವು ಎಲ್ಲಿಗೆ ಬೇಕಾದ್ರೂ ಈ ಕರ್ನಾಟಕದಲ್ಲಿ 112ಗೆ ಫೋನ್ ಮಾಡಿ. ನೀವೆಲ್ಲೇ ಇದ್ರು ಪ್ಲೇಸ್ ಆಫ್ ಕರೆಕ್ಟ್ ಅಕರೆನ್ಸ್ ಹೇಳ್ಬೇಕಷ್ಟೇ. ನೀವು ಪಾವಗಡದಲ್ಲೂ ಹೋಗ್ತಾ ಇರಿ, ಬಸ್ಸಲ್ಲಿ ಇಲ್ಲ ಕಾರಲ್ಲೂ ಹೋಗ್ತಾ ಇರಿ, ನೀವು ಕರ್ನಾಟಕದಲ್ಲಿ ಇದ್ದಾಗ 112ಗೆ ನೀವು ಫೋನ್ ಮಾಡಿದಾಗ, ಸರ್ ಇಂಥ ಪ್ಲೇಸ್ ಇಂಥ ಜಾಗದಲ್ಲಿ ಆಕ್ಸಿಡೆಂಟ್ ಆಗಿದೆ, ಸರ್ ಇಂಥ ಪ್ಲೇಸ್ ಇಂಥ ಜಾಗದಲ್ಲಿ ಗಲಾಟೆ ಆಗ್ತಿದೆ, ಸರ್ ಇಂಥ ಜಾಗದಲ್ಲಿ ನಮ್ಮ ಮನೆ ಹತ್ರ ರಾತ್ರಿ 12:30 1 ಗಂಟೆ ಇಂಥ ಏರಿಯಾ ಮಳ್ಳೂರು ಜಂಡೆ ಇಲ್ಲಿ ಯಾರೋ ಅನುಮಾನಾಸ್ಪದ ಓಡಾಡ್ತಾರೆ ಸರ್ ಅಂತ ಹೇಳಿ ಫೋನ್ ಮಾಡಿ. 100% ಬಂದು ತಡ ಆಗ್ಬೋದು, ಫೋನ್ ಹೋಗೋದು ತಡ ಆಗ್ಬೋದು, ಅಷ್ಟಿಗೆ ಬೇಜಾರು ಮಾಡ್ಕೋಬೇಡಿ. ಎಲ್ಲಾರು ಲಿಂಕಲ್ಲಿ ಇರ್ತಾರೆ 112ನಲ್ಲಿ. ಹಾಗಾಗಿ ಓದಿನ ಜೊತೆಯಲ್ಲಿ ಪಠ್ಯೇತರ ನಿಮ್ಗೆ ಅಲ್ಲೇ ಸ್ಪೋರ್ಟ್ಸ್ ಡೇ ಆಗಿದೆಯಲ್ವಾ? ಸ್ಪೋರ್ಟ್ಸ್ ಆಗಿದೆ. ಈಗ ಇದು ಒಂದು ನೀವು ಏನು ಹೊಗೆ ಇಲ್ದಲೆ, ಬೆಂಕಿ ಹಚ್ಚದಲೆ, ಮತ್ತೆ ಬೇರೆ ಎಣ್ಣೆ ಇಲ್ದಲೆ ಇದೊಂದು ಆಹಾರ ಮೇಳನ ಮಾಡ್ತಾ ಇದ್ದೀರಾ. ಇದು ಯಾಕೆ ಮಾಡ್ತಾರೆ ಅಂತ ಗೊತ್ತಾ? ನೀವು ಮನೆಯಲ್ಲಿ ಇದನ್ನ ತಂದೆ ತಾಯಿಗೆ ಹೆಲ್ಪ್ ಮಾಡಬೇಕು ಅಂತ. ಅರ್ಥ ಆಯ್ತಾ? ಈ ತರದೆಲ್ಲ ಸ್ಕೂಲಲ್ಲಿ, ಶಾಲೆಗಳಲ್ಲಿ ಹೇಳ್ಕೊಡ್ತಾರೆ, ಇನ್ಸ್ಪೈರ್ ಮಾಡ್ತಾರೆ ನಿಮ್ಮನ್ನೆಲ್ಲ. ಯಾಕಂತಂದ್ರೆ ತಂದೆ ತಾಯಿಗಳು, ಈಗ ಮಂಜಾ ಸರ್ ಅವರು ತುಂಬಾ ಸುದೀರ್ಘವಾಗಿ ಅಪರಾಧ ತಡೆ ಮಾಸದ ಬಗ್ಗೆನೇ ವಿಶೇಷವಾಗಿ ಮಕ್ಕಳಿಗೆ ಅರಿವು ಮೂಡಿಸುವಂತ ಕೆಲಸನ ಮಾಡಿದ್ದಾರೆ. ಯಾಕಂದ್ರೆ ಅವ್ರು 112 ಹೇಳಿದ್ರಲ್ಲ, ಅದು ತುಂಬಾ ಉಪಯೋಗ ಆಗುತ್ತದೆ. ನೀವು ತಲೆಯಲ್ಲಿ ಅಥವಾ ಬರ್ಕೊಂಬಿಡಿ, 112 ನೀವೆಲ್ಲೇ ಅಪಘಾತ ಆದ್ರಿ, ಏನೇ ನಿಮ್ಗೆ ರಕ್ಷಣೆ ವಿಚಾರ ಬಂದಾಗ 112. ನಾನು 112ಗೆ ಕರೆ ಮಾಡ್ತಿರ್ತೀನಿ. ಏನಕ್ಕೆ ಕರೆ ಮಾಡ್ತಿರ್ತೀನಿ ಅಂದ್ರೆ, ನಮ್ಮ ಮನೆಯನ್ನ ಹೊಸ ಲೇಔಟ್ ಇದೆ, ಅಲ್ಲಿ ಹುಡುಗರೆಲ್ಲ ಬಂದು ವೀಲಿಂಗ್ ಮಾಡ್ತಾ ಇರ್ತಾರೆ, ಡ್ರಿಂಕ್ಸ್ ಮಾಡಿ ಎಲ್ಲ ಬಾಟ್ಲು ರೋಡಲ್ಲಿ ಹೊಡಿತಾರೆ. ಆಗ ನಾನು ಏನ್ ಮಾಡ್ತೀನಿ ಗೊತ್ತಾ, 112 ಫೋನ್ ಮಾಡ್ತೀನಿ, ಇನ್ಫಾರ್ಮ್ ಮಾಡ್ತೀನಿ, ಅವ್ರಿಗೆಲ್ಲ ಓಡಿಸಿ ಕರ್ಕೊಂಡೋಗಿ ಸ್ಟೇಷನ್ಗೆ ಕುಂಡಿಸ್ತೀನಿ. ಯಾಕಂದ್ರೆ ಇದು ಎಲ್ಲ ನೀವೆಲ್ಲ ಮಾಡ್ಬೇಕು.
ಯಾಕಂದ್ರೆ ಇವ ದೊಡ್ಡವರು ಹೇಳಿದ್ದಾರೆ, ಇಂದಿನ ಮಕ್ಕಳು ಮುಂದಿನ ಪ್ರಜೆಗಳು, ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ಬಿಟ್ಟು. ಇವಾಗ ಎಲ್ಲ ನೀವೆಲ್ಲ ತಿಳ್ಕೊಂಡ್ರೆ ಮುಂದೆ ಚೆನ್ನಾಗಿ ಬೆಳಿಬೋದು ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಸೋಫಿಯಾ ವಿದ್ಯಾಸಂಸ್ಥೆ ಅನೇಕ ವರ್ಷಗಳಿಂದ ಕೆಲಸನ ಮಾಡ್ತಾ ಇದೆ. ವಿದ್ಯಾರ್ಥಿಗಳ ಎಲ್ಲ ಅಭಿವೃದ್ಧಿ ವಿಚಾರಗಳಲ್ಲಿ, ಮುಖ್ಯವಾಗಿ ವಿದ್ಯಾರ್ಥಿಗಳ ಏಳ್ಗೆಗೋಸ್ಕರ ಅವರು ಕಂಕಣಬದ್ಧವಾಗಿ ನಿಂತಿದ್ದಾರೆ. ವಾಜಿದ್ ಅವ್ರ ಬಗ್ಗೆ ನಾನು 2 ಮಾತುಗಳನ್ನ ಹೇಳಿ ನಾನು ಹೆಚ್ಚಿಗೆ ಮಾತಾಡಕ್ ಹೋಗಲ್ಲ. ವಾಜಿದ್ ಅವರು ತುಂಬಾ ಶ್ರಮಪಟ್ಟು ಇಷ್ಟೊಂದು ದೊಡ್ಡ ಒಂದು ವಿದ್ಯಾಸಂಸ್ಥೆ ಮಾಡಿದ್ದಾರೆ. ಅವ್ರು ಯಾವಾಗ್ಲೂ ನಗ್ತಾ ಇರ್ತಾರೆ, ಅವ್ರು ಯಾವಾಗ್ಲೂ ಜಗಳ ಮಾಡ್ಕೊಳ್ಳೋದಲ್ಲಿ, ಬೇರೆಯವ್ರಿಗೆ ರೇಗೋದಲ್ಲಿ ಯಾವಾಗ್ಲೂ ಮಾಡಲ್ಲ. ಅವರು ಯಾವಾಗ್ಲೂ ಹಸನ್ಮುಖಿಯಾಗಿರ್ತಾರೆ ಅಲ್ವಾ? ನಿಮ್ಮ ಓನರು ಯಾವಾಗಲೂ ಹಸನ್ಮುಖಿಯಾಗಿರ್ತಾರೆ. ಯಾವಾಗ್ಲೂ ಯಾವುದೇ ವಿಚಾರಕ್ಕೆ ಟೆನ್ಷನ್ ತಗೊಳಕ್ ಹೋಗಲ್ಲ. ಹಾಗಾಗಿ ಅವ್ರ ಬಗ್ಗೆ ಇನ್ನೊಂದು ಮಾತು ಹೇಳ್ತೀನಿ. ನಮ್ಮ ತಂದೆಯವರು ಚೀನಾ ಏಕೇಶ್ ಅವರು ಅಂತೇಳಿ ಏಕೇಶ್ ಪತ್ರಿಕೆನ ಪ್ರಾರಂಭ ಮಾಡಿದ್ರು. ಮತ್ತೆ ಹಿಂದೆ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಆಗಿ ಏನು 69ನೇ ಸಾಹಿತ್ಯ ಸಮ್ಮೇಳನ ಸರ್ಕಾರಿ ಜೂನಿಯರ್ ಕಾಲೇಜ್ ನಡೀತು, ಅದ್ರ ಅಧ್ಯಕ್ಷತೆಯನ್ನ ಮಾಡಿದಂಥವ್ರು. ಇವರ ಸ್ಕೂಲ್ಗೆ ಅವರು ಯಾವುದೇ ಫಂಕ್ಷನ್ ಇದ್ರು ಅವ್ರು ಬರ್ತಾ ಇದ್ರು. ನಮ್ಮ ಅಪ್ಪಾಜಿ ಅವ್ರು ಬರ್ತಾ ಇದ್ರು. ಇವತ್ತು ನನ್ನ ಸುಯೋಗ ಮತ್ತೆ ಸುದೀನ ಅಂತ ನಾನು ಕೂಡ ಅನ್ಕೊಂತೀನಿ. ಯಾಕಂದ್ರೆ ಆ ಸ್ಥಾನದಲ್ಲಿ ನಮ್ಮ ಅಪ್ಪಾಜಿ ಇಲ್ಲಾಂದ್ರೂ ಕೂಡ ನಾನಿವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮ ಎಲ್ಲರ ಜೊತೆ ಆ ಕಾರ್ಯಕ್ರಮ ಸಂತೋಷನ ಹಂಚ್ಕೊಳ್ಳೋದಕ್ಕೆ ನಾನು ಬಂದಿದ್ದೀನಿ. ನನಗೆ ಖುಷಿ ಆಯ್ತು. ಒಂದು ಫಾಲ್ಕಾನ್ ಎಕ್ಸ್ಪೋ ಅಂತ ಹೇಳಿ ನಾವೊಂದು ಅರೇಂಜ್ ಮಾಡಬೇಕು. ಎಲ್ಲಾ ಮಕ್ಕಳಿಗೂ ಎಕ್ಸಿಬಿಷನ್ ಪ್ಲಸ್ ಸೈನ್ಸ್ ಪ್ಲಸ್ ಗೇಮ್ಸ್, ಈ 3 ಅಂಗಗಳನ್ನು ಇಟ್ಕೊಂಡಿದ್ದಾರೆ. ಅದರಲ್ಲಿ ಕಿರುಕಿರು ಅಂದ್ರೆ ಹೆಚ್ಚಿನದಾಗೆಲ್ಲ ಸಿಂಪಲ್ ಆಗಿ ಇಟ್ಕೊಂಡು ಒಂದು ಈ ಕಾಲೇಜಿನ ಒಂದು ಉನ್ನತಿಗೋಸ್ಕರ ಯಾವ್ಯಾವ ರೀತಿ ಏನೇನ್ ಶ್ರಮ ತೆಗಿಬೇಕು, ಏನೇನ್ ಕಷ್ಟ ಪಡ್ಬೇಕು, ಯಾವ ರೀತಿ ಎಲ್ಲ ಆ ರೀತಿ ಮಾರ್ಕೆಟಿಂಗ್ ಏನೇನ್ ಆಗ್ಬೇಕು ಅದನ್ನೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ. ಈ ಕಾಲೇಜು ಹೆಚ್ಚಿನದಾಗಿ ಹೆಚ್ಚಿನ ವಿದ್ಯಾರ್ಥಿಗಳು ಇಲ್ಲಿ ಓದಿ ಒಂದು ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ಹೇಳಿ ನಾನು ಆಶಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆ ಶೇರ್ ಮಾಡಲಿಕ್ಕೆ ಇಚ್ಛೆ ಬಯಸ್ತೇನೆ. ಈ ಫಾಲ್ಕಾನ್ ಸೋಫಿಯಾ ಪಿ ಯು ಕಾಲೇಜ್ ಈ ಸೋಫಿಯಾ ಪಿ ಯು ಕಾಲೇಜ್ ಅನ್ನ ಫಾಲ್ಕಾನ್ ಅವರು ಡೈರೆಕ್ಷನ್ ತಗೊಂಡು ಈ ತುಂಬಾ ಸುಂದರವಾದಂತಹ ಒಂದು ಕಾಲೇಜನ್ನ ನಿರ್ಮಾಣ ಮಾಡಿ ಅದಕ್ಕೆ ತುಂಬಾ ಡೈರೆಕ್ಷನ್ ಕೊಡ್ತಾ ಇದ್ದಾರೆ. ಸೊ ಟುಡೇ ನಾವು ಏನ್ ಮಾಡ್ತಿದ್ದೀವಿ ಅಂದ್ರೆ ಒಂದು ಫುಡ್ ಇವೆಂಟ್ ಅಥವಾ ಗೇಮು ಮತ್ತೆ ಸೈನ್ಸ್ ಎಕ್ಸ್ಪೋಜರ್ ಮಾಡ್ತಾ ಇದ್ದಾರೆ. ಮಕ್ಕಳೇ ಇದನ್ನ ಮಾಡ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ ಪ್ರತಿಯೊಬ್ರು ಕೂಡ ಇದರ ಅವೇರ್ನೆಸ್ ತಿಳ್ಕೋಬೇಕು. ನಾವ್ ಯಾವತ್ತೂ ಕೂಡ ಇವತ್ತು ಪಾಠದಲ್ಲಿ ಬಿಸಿ ಇರ್ತೀವಿ. ಸೊ ಕೋಕರಿಕುಲರ್ ಆಕ್ಟಿವಿಟೀಸ್ ನಮಗೆ ಗೊತ್ತಿರಲ್ಲ. ನೀವು ಕೋಕರಿಕುಲರ್ ಆಕ್ಟಿವಿಟೀಸ್ ಅಲ್ಲಿ ನೀವು ಬಿಸಿ ಆದಾಗ ಅಥವಾ ಗೇಮ್ಸ್ ಅಲ್ಲಿ ಅಥವಾ ಈ ತರ ಫುಡ್ ಫೆಸ್ಟ್ ಅಲ್ಲಿ ಇನ್ವಾಲ್ವ್ ಆದಾಗ ನಿಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಪರ್ಸನಾಲಿಟಿ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಆಗುತ್ತೆ. ನಿಮ್ಮಲ್ಲಿ ಕ್ರಿಯೇಟಿವಿಟಿ ಬರುತ್ತೆ. ಈ ತರ ಕ್ರಿಯೇಟಿವಿಟಿ ಅಥವಾ ಪರ್ಸನಾಲಿಟಿ ಡೆವಲಪ್ಮೆಂಟ್ ಬಂದ್ರೆ ನಿಮ್ಮ ಓದ್ತಕ್ಕಂಥ ಮುಂದೆ ಭವಿಷ್ಯ ತುಂಬಾ ಉಜ್ವಲ ಆಗುತ್ತೆ. ಬರ್ತಕ್ಕಂಥ ಈ SLC ಮಕ್ಕಳಲ್ಲಿ ಏನಾಗಿದೆ ಅಂದ್ರೆ ನೀವು ತುಂಬಾ ಚೆನ್ನಾಗಿ ಓದ್ತೀರಾ, ಆದ್ರೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಫೇಲ್ಯೂರ್ ಆಗ್ತೀರಾ. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ನೀವು ಸಕ್ಸೀಡ್ ಆಗ್ಬೇಕು ಅಂದ್ರೆ ಸೊ ಅಪ್ಲಿಕೇಶನ್ ಲೆವೆಲ್ ಆಫ್ ಕ್ವಶನ್ ಅನ್ನ ತಗೋಬೇಕು ಅಂದ್ರೆ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಬೇಕಾಗಿರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನೀವು ಅಕಾಡೆಮಿಕ್ಸ್ ಜೊತೆಗೆ ಈ ಕೋಕರಿಕ್ಯುಲರ್ ಆಕ್ಟಿವಿಟೀಸು ಮತ್ತೆ ಗೇಮ್ಸು, ಈ ತರ ಫುಡ್ ಎಕ್ಸ್ಪೋ, ಈ ತರ ಎಲ್ಲ ಕ್ರಿಯೇಟಿವಿಟಿ ಇದ್ರೆ ಏನಾಗುತ್ತೆ ನಿಮ್ಮ ಮೈಂಡ್ ಮೆಂಟಲಿ ಸ್ಟ್ರಾಂಗ್ ಆಗ್ತೀರಾ. ಮೆಂಟಲಿ ಸ್ಟ್ರಾಂಗ್ ಆದಾಗ ನೀವ್ ಏನ್ ಅನ್ಕೊಂಡಿರ್ತೀರ ಆ ಮೋಟನ ಖಂಡಿತ ನೀವೇನ್ ಮಾಡ್ತೀರಾ ಆಗ್ತೀರಾ. ನಿಮಗೆ ಗೊತ್ತಿಲ್ಲ, ಈಗ ನೀವು ಫಾರ್ ಎಕ್ಸಾಂಪಲ್ ಇವಾಗ ಗೋಯಿಂಗ್ ಟು ನಮ್ಮ ದೇಶವನ್ನ ಬೇರೆ ದೇಶಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ನಾವೆಲ್ಲರೂ ಕೆಲವು ಸಬ್ಜೆಕ್ಟಿವ್ ಅಲ್ಲಿ ಹಿಂದುಳಿದಿದ್ದೀವಿ. ನಿಮಗೆ ಗೊತ್ತಿಲ್ಲ ಇವತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಯಾಕೆ ನಾವು ಫೇಲ್ಯೂರ್ ಆಗ್ತಿದ್ವಿ ಅಂದ್ರೆ ನಮ್ಮ ಸಿಲೆಬಸ್ ಅಲ್ಲಿ ಇವೆಲ್ಲ ಇನ್ಕ್ಲೂಡ್ ಆಗಿಲ್ಲ. ಕೊಡ್ತಕ್ಕಂಥ ಕ್ವಶನ್ ಒಂದೇ, ಓದ್ತಕ್ಕಂಥ ರೀತಿನೇ ಬೇರೆ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಯು ಹ್ಯಾವ್ ಟು ಫೋಕಸ್ ಆನ್ ಈಚ್ ಅಂಡ್ ಎವ್ರಿಥಿಂಗ್. ಈ ರೀತಿ ಎಲ್ಲ ಫೋಕಸ್ ಆದ್ರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಸಕ್ಸಸ್ ಮಾಡಿ ನೀವು 10th ಅಲ್ಲ ನೀವು PUC ಬಂದಾಗ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನು ಕೂಡ ನೀವು ಸಕ್ಸಸ್ ಮಾಡಿ. Manjunath, Sub-Inspector Jayanagar, whose presence and inspiring words are here. Our heartfelt gratitude to our Mr. Muhammad.
Hi, my name is Nimra Qureshi. I am studying in Sophia English School. I am with my friends Misbah, Uzma, Maliha, Sumaya. Today we are studying in 9th standard. Okay, we are in Sophia Falcon College. Here, Food Fest, Game Zone, and Science Expo is going on. We feel very happy. There are some games we played. It's very nice and we enjoyed a lot. We had some food. It's very nice. Falcon College. We all are Sophia E-Techno School. What's your name? My name is Mohammed Siddiq. See, we all are 6th standard. Yes, visiting the Falcon Sophia College market. This market is very beautiful and food zone and game zone. Science explore. ಚೆನ್ನಾಗಿತ್ತು. ಎಕ್ಸಿಬಿಷನ್ ಹೇಗಿತ್ತು? Morning everyone. My name is Syed Momin from Falcon Sophia PU College Science first year PCMB. ಇದು ಮಾಡಲ್ ಏನಂದ್ರೆ ವಾಟರ್ ಇಂದ ಎಲೆಕ್ಟ್ರಿಸಿಟಿ ಕ್ರಿಯೇಟ್ ಆಗೋದು ಇದು ಕೈನೆಟಿಕ್ ಎನರ್ಜಿ ಪ್ಲಸ್ ಮೆಕ್ಯಾನಿಕಲ್ ಎನರ್ಜಿ ಕಂಬೈನ್ ಆಗಿ ಎಲೆಕ್ಟ್ರಿಕ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆಗಿ ಇದೆಲ್ಲ ಹೋಲ್ ಇದೈತಲ್ವಾ, ವಿಲೇಜ್ ಇಲ್ಲಾಂದ್ರೆ ಟೌನ್ಗೆ ಎಲೆಕ್ಟ್ರಿಸಿಟಿ ಜನರೇಟ್ ಆಗೋದು. ಎಕ್ಸ್ಪೀರಿಯನ್ಸ್ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ನಂದು. ಅದಕ್ಕೆ ನಮ್ಮ ಮಮ್ಮಿ ಅವರಲ್ವಾ ಎಲ್ಲ ಸಪೋರ್ಟ್ ಮಾಡಿ ಒಳ್ಳೆ ಕ್ರಿಯೇಟಿವಿಟಿ ಮೈಂಡ್ ಇದೆ ನಿಮ್ಗೆ. ಏನಾಗ್ಬೇಕು ಅಂತ ನಾನಂದ್ರೆ IAS ಆಫೀಸರ್ ಆಗುತ್ತೆ. ಇಂಜಿನಿಯರ್. And this is our college, Falcon College. Myself Zahid Ahmad. I am from Falcon Sophia PU College, first PUC, PCMB. This is the model of human following robot. Here we can observe one ultrasonic sensors, batteries connected to the motor board, and here the motor board is connected to the Arduino board. It is called as the main brain of this robot. ಇಲ್ಲಿ ಮೋಟಾರ್ ಬೋರ್ಡ್ ಅಲ್ಲಿ ಜಂಪ್ ವೈರ್ಸ್ ಇದೆ. ಜಂಪ್ ವೈರ್ಸ್ ಆರ್ಡಿನೋ ಬೋರ್ಡ್ ಗೆ ಕನೆಕ್ಟ್ ಆಗಿದೆ. ಈ ಆರ್ಡಿನೋ ಬೋರ್ಡ್ ಏನ್ ಮಾಡುತ್ತಂದ್ರೆ ಈ ಸೆನ್ಸಾರ್ಸ್ ಮೂಲಕ ವೇವ್ಸ್ ಪಾಸ್ ಮಾಡುತ್ತಲ್ಲ, ಆ ವೇವ್ಸ್ ಅನ್ನು ಡಿಟೆಕ್ಟ್ ಮಾಡಿಕೊಂಡು ಇದು ಅಲ್ಟ್ರಾಸೋನಿಕ್ ಸೆನ್ಸಾರ್ ಇದಕ್ಕೆ ಇನ್ ಫಾರ್ಮ್ ಆಫ್ ಎಲೆಕ್ಟ್ರಿಕ್ ವೇವ್ಸ್ ನ ಇದಕ್ಕೆ ಆರ್ಡಿನೋ ಬೋರ್ಡ್ ಗೆ ಕಳಿಸುತ್ತೆ. ಇದು ಆರ್ಡಿನೋ ಬೋರ್ಡ್ ಕಮಾಂಡ್ ಕೊಡುತ್ತೆ, ಮೋಟಾರ್ ಬೋರ್ಡ್ ಗೆ ಕಮಾಂಡ್ ಕೊಡುತ್ತೆ. ಮೋಟಾರ್ ಬೋರ್ಡ್ ಕಮಾಂಡ್ ತಗೊಂಡು 4 ಮೋಟಾರ್ಸ್ ಇದೆಯಲ್ಲ, ಅದಕ್ಕೆ ಕೆಳಗಡೆ DC ಮೋಟಾರ್ಸ್ ಇದೆ, ಅದನ್ನ ಪ್ರೆಸೆಂಟ್ ಮಾಡಿ ಅದನ್ನ ಮೂವ್ ಮಾಡುತ್ತೆ, ಫಾರ್ವರ್ಡ್ ಆಗಿ ಮೂವ್ ಮಾಡುತ್ತೆ. ಸರ್ ವೀಲ್ಸ್ DC ಮೋಟಾರ್ಸ್ ಗೆ ಅಟ್ಯಾಚ್ ಆಗಿರೋದು, ಮುಂದೆ ಮೂವ್ ಆಗತ್ತೆ. ಸರ್ ಇದು ಚೀನಾ, ಜಪಾನ್, ಹಾಗೆ ಈಗ ಸರ್ ಜಪಾನ್ ಮತ್ತೆ ಜರ್ಮನಿ ಈ ತರ ಎಲ್ಲ ಕಂಟ್ರೀಸ್ ಅಲ್ಲಿ ಆಗ್ಲೇ ಯೂಸ್ ಮಾಡ್ತಾವ್ರೆ. ಇಲ್ಲಿ ಸರ್ ಇಲ್ಲಿ ಏರ್ಪೋರ್ಟ್ಸ್ ಅಲ್ಲಿ, ಸರ್ ಬಸ್ ಸ್ಟ್ಯಾಂಡ್ಸ್ ಅಲ್ಲಿ, ಸರ್ ಡಿಸೇಬಲ್ ಪೀಪಲ್ಸ್ ಹತ್ರ, ಓಲ್ಡ್ ಪೀಪಲ್ಸ್ ಹತ್ರ ಈ ಎಲ್ಲ ಫೋಮ್ ಶೀಟ್ ಎಲ್ಲ ಈಗ ಮೆಟಲ್ ಅಲ್ಲಿ ಮಾಡ್ತಾವ್ರೆ ಸರ್. ಇದನ್ನ ಎಸ್ ಸರ್ ಮೂವ್ ಆಗುತ್ತೆ. ಬ್ಯಾಟ್ರಿನ ಚಾರ್ಜ್ ಮಾಡಿದೀನಿ. ಇಲ್ಲಿ ಲೈಟ್ ಬ್ಲಿಂಕ್ ಆಗಿದೆ, ಇಲ್ಲಿ ಮೋಟಾರ್ ಬೋರ್ಡ್ ಅಲ್ಲಿ ಲೈಟ್ ಬ್ಲಿಂಕ್ ಆಗಿದೆ. ಮುಂದೆ ಹ್ಯಾಂಡ್ ಹಿಡಿದ್ರೆ ಸಾಕು, ಮೂವ್ ಆಗುತ್ತೆ. ಹ್ಯಾಂಡ್ ತೆಗ್ದಿದಂಗೆ ಹಂಗೆ ಸ್ಟಾಪ್ ಆಗುತ್ತೆ. ಸರ್ ಅದು ಸರ್ ಯೂಸ್ಫುಲ್ ಆಗುತ್ತೆ ಸರ್. ಡಿಸೇಬಲ್ ಪೀಪಲ್ಸ್ ಇರ್ತಾರೆ ಸರ್, ಅವರಿಗೆ ಹೋಗಕ್ ಆಗಲ್ಲ ಸರ್. ಈಗ ಲಗೇಜ್ ಇರುತ್ತೆ ಸರ್, ಮೆಡಿಕಲ್ ಪರ್ಪಸ್ ಸರ್ ಹಾಸ್ಪಿಟಲ್ಸ್ ಅಲ್ಲಿ ಯೂಸ್ ಮಾಡ್ಕೊಬಹುದು ಸರ್. ಈಗ ಆಮೇಲೆ ಈಗ ಸರ್ ಸ್ಮಾರ್ಟ್ ಇದ್ದಾಗ ಸರ್ ಕಾಟ್ ಇರುತ್ತೆ ಸರ್, ಮಾಲ್ಸ್ ಅಲ್ಲಿ ಕಾಟ್ ಇರುತ್ತೆ, ಕಾಟ್ ಅಲ್ಲಿ ಬೇಕಾದ್ರೆ ಯೂಸ್ ಮಾಡ್ಕೊಬಹುದು, ಸ್ಮಾರ್ಟ್ ಕಾರ್ಟ್ ಅಂತ ಯೂಸ್ ಮಾಡ್ಕೊಬಹುದು. ಆಮೇಲೆ ಲಗೇಜ್ ಪರ್ಪಸ್ ಅಲ್ಲಿ ಈಗ ಏರ್ಪೋರ್ಟ್ಸ್ ಅಲ್ಲಿ ಅದ್ರಲ್ಲಿ ಲಗೇಜ್ ಪರ್ಪಸ್ ಎಲ್ಲ ಯೂಸ್ ಮಾಡ್ಕೊಬಹುದು ಸರ್. ಅಷ್ಟೇ ನಮ್ಮ ಆ ಮುಖಾಂತರ AI ಮೂಲಕ ಇದು ಮಾಡಿದ್ವಿ ಸರ್. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಜಿನಿಯರ್ ಆಗ್ಬೇಕು ಅಂತ ಇತ್ತು ಸರ್. ನಮ್ಮ ಎಜುಕೇಶನ್ ಬಗ್ಗೆ ಸರ್ ಬರೀ ಎಜುಕೇಶನ್ ಅಲ್ಲ ಸರ್, ಬರೀ ಕರಿಕ್ಯುಲರ್ ಆಕ್ಟಿವಿಟೀಸ್, ಕಲ್ಚರಲ್ ಆಕ್ಟಿವಿಟೀಸ್ ಸರ್. ನೀವು ಯಾವ್ದು ಇದ್ ಮಾಡ್ತೀರಾ ಅದ್ರ ಬಗ್ಗೆ ಸಪೋರ್ಟ್ ಮಾಡ್ತಾರೆ ಸರ್. ಬರೀ ಎಜುಕೇಶನ್ ಅಂತಾನೆ ಏನೂ ಇಲ್ಲ ಸರ್. ಎಜುಕೇಶನ್ ಅಲ್ಲಿ ಇದ್ರಲ್ಲಿ ಸರ್ ನಿಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಸರ್ ಆಕ್ಟಿವಿಟೀಸ್ ಮೂಲಕ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡ್ತಾರೆ ಸರ್. ಇದ್ರೆ ಸರ್ ಸರ್ ಚೆನ್ನಾಗಿರೋದು ಎಜುಕೇಟೆಡ್ ಟೀಚರ್ಸ್ ಇದ್ದಾರೆ
ಸರ್ ಈಗ ಫಿಸಿಕ್ಸ್ ಲೆಕ್ಚರರ್ಸ್ ಆ ತರ ಎಲ್ಲ ಫಿಸಿಕ್ಸ್ ಲೆಕ್ಚರ್ ಎಷ್ಟೊಂದು ಸರ್ ಅಂತ ನಮ್ಮ ಉಸ್ಮಾನ್ ಸರ್, ನಮ್ಮ ಪ್ರಿನ್ಸಿಪಲ್ ಆದಂತ ಉಸ್ಮಾನ್ ಸರ್ ಮತ್ತೆ ನಮ್ಮ ಸೆಕ್ರೆಟರಿ ಸರ್ ಈ ಫಾಲ್ಕನ್ ಸೋಫಿಯಾ 2025 ಎಕ್ಸ್ಪೋ ಆರ್ಗನೈಸ್ ಮಾಡಿದ್ರು. ಅದಕ್ಕೆ ನಾವು ಅವ್ರನ್ನ ತುಂಬಾ ಧನ್ಯವಾದ. ಥ್ಯಾಂಕ್ ಯು ಉಸ್ಮಾನ್ ಸರ್. My name is Sababanu. I am studying in first year PCMB Science. My college name is Falcon Sophia PU College. My model name is pollution model. There is so many types of model. Example: air pollution, noise pollution, water pollution, and land pollution. Noise, air pollution ಅಂದ್ರೆ ಫ್ಯಾಕ್ಟರಿಯಲ್ಲಿ ಏರ್ ಪೊಲ್ಯೂಷನ್ ಉಂಟಾಗುತ್ತೆ. ಇದರಿಂದ ಅಕ್ಕಪಕ್ಕ ಮನೆಗಳಿರ್ತವೆ, ಅಲ್ಲಿ ಚಿಕ್ಕ ಮಕ್ಳು ಇರ್ತವೆ, ಅವ್ರಿಗೆ ಉಸಿರಾಡಕ್ಕೆ ತೊಂದರೆ ಆಗುತ್ತೆ. ಮತ್ತೆ ಸೌಂಡ್ ಪೊಲ್ಯೂಷನ್ ಇಂದ ಅಕ್ಕಪಕ್ಕ ಮುದುಕರು ಇರ್ತಾರೆ, ಓಲ್ಡ್ ಪೀಪಲ್ಸ್ ಇರ್ತಾರೆ, ಅವ್ರಿಗೆ ಕೇಳಿರಲ್ಲ, ಅದರಿಂದ ಕಿವಿಗಳು ಹೋಗ್ತವೆ. ವಾಟರ್ ಪೊಲ್ಯೂಷನ್ ಇಂದ ಫ್ಯಾಕ್ಟ್ರಿ ಗಲೀಜ್ ನೀರು ಕೆರೆಗಳಿಗೆ ಹೋಗಿ ಅಲ್ಲಿಂದ ಮೀನು ಸಾಯ್ತವೆ. ಮತ್ತೆ ಹಸಿಗಳಿಗೆ ಬಾಯಿ ಆಗಿರುತ್ತೆ, ಅವರು ನೀರು ಕುಡಿದು ಅವ್ರು ಸಾಯ್ತಾರೆ. ಮತ್ತೆ ರೈತರು ಹೊಲಗಳಲ್ಲಿ ನೀರ್ ಹಾಕೊಂಡಿರ್ತಾರೆ, ಅವರು ಎಷ್ಟೊಂದು ಗಿಡಗಳು ಎಲ್ಲ ಕೊಳ್ತೋಗಿ ಅವರು ನೇಣ್ ಹಾಕೊಂತಾರೆ. ಅದು ತೊಂದ್ರೆಯಿಂದ ಎಷ್ಟೊಂದು ಪ್ರಜೆಗಳು ಸಾಯ್ತಾರೆ. ಮತ್ತೆ ನಾವು ಪ್ಲಾಸ್ಟಿಕ್ ಸುತ್ತೀವಿ, ಅದು ಪ್ಲಾಸ್ಟಿಕ್ ಎಷ್ಟೋ ವರ್ಷಗಳಾದ್ರೂ ಕರಗೋದಿಲ್ಲ. ಅದು ಹಸುಗಳಿಗೆ ಹೊಟ್ಟೆ ಹಸಿ ಅದು ತಿಂದು ಅದು ಸಾಯ್ತವೆ. ಇದು ಇಲ್ಲ ಅಂದ್ರೆ ನಮ್ಮ ಎನ್ವಿರಾನ್ಮೆಂಟ್ ಎಷ್ಟು ಚೆನ್ನಾಗಿರುತ್ತೆ, ಸಖತ್ತಾಗಿರುತ್ತೆ, ಯಾರಿಗೂ ಉಸಿರಾಡಕ್ಕೆ ತೊಂದರೆ ಆಗುದಿಲ್ಲ. ನನ್ನ ಅಭಿಪ್ರಾಯವೇನೆಂದರೆ ಇದು ಎಲ್ಲ ನಾವು ಕಮ್ಮಿ ಬಳಸೋದ್ರಿಂದ ಮಕ್ಳುಗಳು ಚೆನ್ನಾಗಿರ್ತವೆ, ಪೀಪಲ್ಸ್ ಚೆನ್ನಾಗಿರ್ತವೆ, ಎಲ್ಲರೂ ಚೆನ್ನಾಗಿರ್ತಾರೆ. ನನ್ನ ಅಭಿಪ್ರಾಯ ಇಷ್ಟೇ. ಇದೆಲ್ಲ ಕಮ್ಮಿ ಮಾಡಿದ್ರೆ ಪ್ರಾಣಿಗಳು ಇರ್ಲಿ, ನಾವಿರ್ಲಿ, ಎಲ್ಲರೂ ಚೆನ್ನಾಗಿರ್ತೀವಿ ಅಂತ ನನ್ನ ಅಭಿಪ್ರಾಯ. First year PCMB science student. My college name is Falcon Sophia PU College, and my model name is day and night working science model. This is science model. ಇದು 24 ಇದು ಅರ್ತಿದೆಯಲ್ಲ, 24 hours ಅಲ್ಲಿ ಎಷ್ಟು ರೊಟೇಟ್ ಆಗುತ್ತೆ ಅಂತ ಇದಿದೆ. ಆಮೇಲೆ ಇದು ಡೇ ಹೆಂಗಾಗುತ್ತೆ, ನೈಟ್ ಹೆಂಗಾಗುತ್ತೆ ಅಂತ ಇದ್ರ ಬಗ್ಗೆ ಇದಿದೆ. ಆಮೇಲೆ ಇದು 24 hours ಏನ್ ತಿರುಗುತ್ತಲ್ಲ ಅದು ನಮಗ್ ಗೊತ್ತಾಗಲ್ಲ. ಏನಂತ ಇದ್ರು ಸೈನ್ಸ್ ಮಾಡಲ್ ಕೊಟ್ಟಿದಾರಲ್ಲ, ಅದ್ರಲ್ಲಿ ಗೊತ್ತಾಗುತ್ತೆ ಇದು ಎಷ್ಟು ರೊಟೇಟ್ ಆಗುತ್ತೆ, ಎಷ್ಟು ಮಿನಿಟ್ ನಲ್ಲಿ ರೊಟೇಟ್ ಆಗುತ್ತೆ, ಎಷ್ಟಿದಾಗುತ್ತೆ ಅಂತ. ಅದ್ ನಾವು ಇದ್ರ ಬಗ್ಗೆ ಇದ್ ಮಾಡ್ಕೊಂಡು ನಾವ್ ಡೇ ಹೆಂಗಾಗುತ್ತೆ, ಸನ್ ಹೆಂಗೆ ಬೆಳೆಯುತ್ತೆ, ಆಮೇಲೆ ಮೂನ್ ಹೆಂಗೆ ಆಗುತ್ತೆ, ರಾತ್ರಿ ಹೆಂಗಾಗುತ್ತೆ, ನೈಟ್ ಹೆಂಗಾಗುತ್ತೆ ಅಂತ ನಾವ್ ಇದ್ ಮಾಡ್ಕೊಬಹುದು. ಇದು ಸೈನ್ಸ್ ಮಾಡಲ್ ಇಂದ ಇದ್ ಬಂದಿದೆ, ಡೇ ಅಂಡ್ ನೈಟ್. Thank you. Doctor agbekitte. I am studying in first PUC PCMB. It is a model of water cycle. Water cycle is a natural process in which water keeps moving from earth to sky and sky to earth. Is called as water cycle. It has main 4 steps: evaporation, condensation, precipitation, and collection. That falls agi becomes ಅದು ಕೂಲ್ ಆಗುತ್ತೆ, ಅವಾಗ ಅದು ರೈನ್ ಅದು ಮಳೆ ಆಗಿ ಮತ್ತೆ ಕೆಳಗಡೆ ಬರುತ್ತೆ. ಅದು ಸ್ಲೋ ಆಗಾದ್ರೂ ಬರ್ಬೋದು, ಮಳೆ ಆಗಾದ್ರೂ ಬರ್ಬೋದು, ಆತರ. ನೆಕ್ಸ್ಟ್ ಕಲೆಕ್ಷನ್. ವೆನ್ ವಾಟರ್ ಗೇನ್, ಯಾವಾಗ ಅದು ವಾಟರ್ ಕಲೆಕ್ಟ್ಸ್ ಮಾಡ್ಕೊಳುತ್ತೆ ಅದು ನೀರು, ಅದು ಮತ್ತೆ ಅದೇ ತರ ರಿಪೀಟ್ ಆಗುತ್ತೆ. ಇಟ್ ಈಸ್ ಅದೇ ಕಂಟಿನ್ಯೂಸ್ ಆಗಿ ಅದೇ ರಿಪೀಟ್ಸ್ ಆಗುತ್ತಲ್ವಾ, ಅದಕ್ಕೆ ಕಲೆಕ್ಷನ್ ಅಂತ ಹೇಳ್ತಾರೆ. Engineering. Yes, in first year PCMB. I am a science student. My college name is Falcon Sophia PU College. This model is about climate effect. Green climate versus dry climate. In this green climate, there is a good environment and healthy environment. In the dry climate, there is a polluted environment. If we plant trees, plants make clean air and oxygen. The model is, if we plant trees, save water and use clean energy, the environment stays cool, green and healthy. If we cut trees and polluted the air, climate becomes dry and dangerous.
ಏನಾಗ್ಬೇಕು ಅಂತ ಇದ್ದೀರಾ ನೀವು? My name is Doctor. My name is Tasmia and I'm a second PU Commerce student. And I made a project on hologram 3D image. This shows that how an 3D image is created. It is created by laser lights. We have to make it through the transparent sheets and laser lights. Shows that 2D image in real 3D image. That's all. Thank you. I want to become a graphic designer. I'm from Falcon Sophia PU College. I'm a student of commerce. My name myself Mohammad Faisal. I'm builded a gold removing box. I'm builded a gold removing box. It is it game have the rules. It is in the 15 seconds you have to remove this gold bar box. Sir, I'm next to being a good influencer in all over India. Influencer ಅಂದ್ರೆ ಪಬ್ಲಿಕ್ ಗೆ ಒಂದು ಒಳ್ಳೇದು ಅನ್ನೋ ಅವೇರ್ನೆಸ್ ಕೊಡ್ಬೇಕು. ಇವಾಗ ನಮ್ಮ ಪ್ರೋಗ್ರಾಮ್ ಅಲ್ಲಿ ಅವಾಗ್ಲೇ ಸರ್ ಬಂದು ನಮ್ಗೆ ಅವೇರ್ನೆಸ್ ಕೊಟ್ರು. ಆತರ ಎಲ್ಲಾ ಪಬ್ಲಿಕ್ ಗೆ ಎಲ್ಲಾ ಏಜಸ್ ಗೆ ಎಲ್ಲರಿಗೂ ಗೊತ್ತಾಗ್ಬೇಕು ಒಂದು ಒಳ್ಳೆತನದೇನಂತ ಗೊತ್ತಾಗ್ಬೇಕು. ಯಾರಿದ್ದಾರೆ ಇನ್ಫ್ಲುಯೆನ್ಸರ್ ನಿಮ್ಮ ಆ ತರ ಸರ್ ಲಾಟ್ ಆಫ್ ಪೀಪಲ್ಸ್ ಇದಾರೆ ಸರ್. ಅದರಲ್ಲಿ ಧ್ರುವ್ ರಾಠಿ ಸರ್ ಇದ್ದಾರೆ. ಧ್ರುವ್ ರಾಠಿ ಸರ್ ಅಂದ್ರೆ ಹಿಂಗೆ ಇಂಡಿಯಾಸ್ ಗುಡ್ ಇನ್ಫ್ಲುಯೆನ್ಸರ್ ಮೋಟಿವೇಟರ್ ಸರ್. ಯಾರು ಡಾಕ್ಯುಮೆಂಟರಿ ಮಾಡ್ತಾರೆ ಅದರಿಂದ ಏನು ಸಮಾಜಕ್ಕೆ ಇನ್ಫ್ಲುಯೆನ್ಸರ್. My name is Mohammad Asad, myself studying in Falcon Sophia College in second PU. This is a magnetic resistant platform, a platform which contains a path, green path and red zone, and two magnets. There are two magnets that will indirectly pull the main magnet. The main magnet should reach the destination to win the game. There are some hidden magnets in this. You should reach the destination. Myself Usman Khan. I'm studying in second PUC Commerce. The coin should be balanced in the orange. Don't touch the orange. Zoya Roshan, I am first PUC Commerce CBSE student. I am making a food stall, Congress Masala, Nipat Masala and Harfi. We are making all celebration entertaining. And we are enjoying all the stalls, and there are very tasty stalls and very enjoying the moments all. And we are making very nice foods and all. how is your Experience was very nice and good. Very nice. My sale is very nice and all. Myself Sohana, I study in first PUC EABCS Commerce in Falcon Sophia institutions. My first experience in college, I will do that samosa and kurkura masala and soji will do and water bottles. My first time experience in the Falcon Sophia institutions in business. Thank you. My experience is the best. My name is Aisha Siddiqa. Today I am here with the Science Expo from Falcon Sophia College, and my stall name is Falcon Food Festa. I am selling this sandwich, chocolate sandwich, dahi puri and amini, and this two kind of juice. Okay. And here we are, and experience was very good, and we learn here to how to cook and how to sell. We learn marketing and accounting and thank you.